ಅದರ ರಾಷ್ಟ್ರ ಅಧ್ಯಕ್ಷರು, ಮಾಜಿ ಪ್ರಧಾನಿಗಳು, ನಮ್ಮೆಲ್ಲರ ಪರಮ ಪೂಜ್ಯರು ಅಂತ ಗೌರವಾದ ಶ್ರೀ ದೇವೇಗೌಡ ಅಪ್ಪಾಜಿಗಳ ಪಾದಗಳನ್ನು ನಮಸ್ಕರಿಸ್ತಾ, ಹಾಗೆ ನಮ್ಮೆಲ್ಲರ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಅಂತ ಗೌರವಾದ ಶ್ರೀ ಕುಮಾರಸ್ವಾಮಿ ಅವರಿಗೆ ಗೌರವಪೂರ್ವಕ ನಮಸ್ಕಾರ ಸಲ್ಲಿಸ್ತಾ, ಜನರಿಂದ ಜನತಾದಳ ಈ ಒಂದು ವಿನೂತನ ವಿಶಿಷ್ಟ ಮತ್ತು ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಹಣ ತೊಟ್ಟು ಇಡೀ ರಾಜ್ಯಾದ್ಯಂತ 60 ದಿವಸಗಳ ನಿರಂತರ ಒಂದು ಪಕ್ಷ ಸಂಘಟನೆ ಪ್ರಯಾಣದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಧ್ಯಕ್ಷರ ನಾಯಕ, ರಾಜ್ಯದ ಯುವ ಅಧ್ಯಕ್ಷರು ಅಂತ ಗೌರವಾಯುತ ನಿಖಿಲ್ ಕುಮಾರಸ್ವಾಮಿ ಅವರೇ, ಹಾಗೆ ವೇದಿಕೆ ಮೇಲೆ ಈ ಒಂದು ಕೋಲಾರ ಲೋಕಸಭಾ ಸದಸ್ಯರು ಅಂತ ಮಲ್ಲೇಶ್ ಬಾಬಣ್ಣವರೇ, ಶಾಸಕರು ಮತ್ತೆ ಜಿಲ್ಲಾಧ್ಯಕ್ಷರು ಅಂತ ವೆಂಕಟೇಗೌಡಣ್ಣವರೇ, ಮತ್ತೊಬ್ಬ ಶಾಸಕರು ಅಂತ ಸಮೃದ್ಧಿ ಮಂಜಣ್ಣವರೇ, ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರು ಅಂತ ಸನ್ಮಾನ್ಯ ಗೋವಿಂದರಾಜ್ ಅಂತ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಬಂಗಾರಪೇಟೆಗೆ ಅಡ್ಡಿಕೊಟ್ಟು ಅಲ್ಲಿ ಒಂದು ಬೃಹತ್ ಸಮಾವೇಶ ಮುಗಿಸ್ಕೊಂಡು ಏನಿಲ್ಲಿ 2 ಗಂಟೆಗೆ ಬರಬೇಕಾಗಿತ್ತು, ಅದೇ ಕಾರ್ಯಕ್ರಮ ತಡಾದ್ರಿಂದ ಸರಿಸುಮಾರು 3:30 ಸಮಯಕ್ಕೆ ನಾವು ಕೋಲಾರ ಬರುವಂತದ್ದಾಯಿತು. ಆದ್ರೆ ದೇವಸ್ಥಾನಕ್ಕೆ ಮತ್ತೆ ಹಲವು ಮಂದಿರಗಳಿಗೆ ಭೇಟಿ ಕೊಟ್ಟು ಏನು ಒಂದು ಬೈಕ್ ನಲ್ಲಿ ಬರುವಂತದ್ದಾಯಿತು. ಹಾಗಾಗಿ ಸ್ವಲ್ಪ ತಡ ಆಗಿದ್ರಿಂದ ನಾನು ತಮ್ಮಗಳಲ್ಲಿ ಕ್ಷಮೆ ಕೋರ್ತಾ, ದೇವೇಗೌಡ ಅಪ್ಪಾಜಿ ಅವರ ಕನಸು ಈ ಒಂದು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ತರಬೇಕು, ಅದರಿಂದ ಸಮೃದ್ಧ ಸಂಪತ್ಭರಿತ ಒಂದು ಕರ್ನಾಟಕ ನಿರ್ಮಾಣ ಮಾಡಬೇಕಂತ ಒಂದು ಕನಸು ಏನಾಗಿತ್ತು, ಆ ಕನಸನ್ನ ನೀರೆರೆದು ಬೆಳೆಸಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಆದಿಯಾಗಿ ಮತ್ತೊಮ್ಮೆ ಇಡೀ ರಾಜ್ಯ ದೊಡ್ಡ ಮಟ್ಟದ ನಿರೀಕ್ಷೆ ಮತ್ತೆ ಪಕ್ಷನ ಬಲಿಷ್ಠಗೊಳಿಸಬೇಕು, ಪುನಶ್ಚೇತನಗೊಳಿಸಿ ಮತ್ತೊಮ್ಮೆ ಸರ್ಕಾರನ ಜೆಡಿಎಸ್ ಪಕ್ಷ ಸರ್ಕಾರನ ಇಡೀ ರಾಜ್ಯದಲ್ಲಿ ತರಬೇಕಂತ ಹೇಳಿ ಹಣ ತೊಟ್ಟು ನಮ್ಮೊಂದಿಗೆ ನಿರಂತರವಾಗಿ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಿಮ್ಮಗಳ ಒಂದು ಸಹಕಾರ, ಒಂದು ಯಶಸ್ಸು ಮತ್ತೆ ಮುಂದೆ ಪಕ್ಷ ಬಲಿಷ್ಠಗಳಿಗೆ ಜೊತೆಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಸ್ವಾಗತ ಕೋರಿದ್ದೀರಿ. ಆ ಸ್ವಾಗತ ಕೋರ್ಲಿಕ್ಕೆ ಬೈಕ್ ರ್ಯಾಲಿಯಿಂದ ಅಂದ್ರೆ ಈ ಒಂದು ಕೋಲಾರ ವಿಧಾನಸಭಾ ಕ್ಷೇತ್ರದ ಮೂಲೆಗಳಿಂದ ಬಂದಂತ ಯುವ ಮಿತ್ರರು ತಡಾದ್ರೂ ಕೂಡ ಕಾದಿದ್ದು ಜೊತೆಯಲ್ಲಿ ದೊಡ್ಡ ಮಟ್ಟದ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಂತ ನಮ್ಮೆಲ್ಲ ಯುವ ಮಿತ್ರರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಹೋದ್ರು. ಹಾಗೆ ಈ ಒಂದು ಯಾತ್ರೆ ಕಾಂಗ್ರೆಸ್ನ ದುರಾಡಳಿತ, ಭ್ರಷ್ಟಾಚಾರ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ರೈತರು, ಮಹಿಳೆಯರು, ಯುವ ಮಿತ್ರರು ರಕ್ಷಣೆ ಇಲ್ಲಂತ ಸಂದರ್ಭದಲ್ಲಿ ಇವತ್ತು ಜನ ಬೇಸತ್ತು. ಏನು ಒಂದು ಸಮುದಾಯ ಅವರಿಗೆ ದೊಡ್ಡ ಮಟ್ಟದ ಒಂದು ಬೆಂಬಲ ನೀಡಿತ್ತು, ಅದೇ ಸಮುದಾಯ ಕೋಲಾರ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಇಡೀ ರಾಜ್ಯದಲ್ಲಿ ಅವರ ವಿರುದ್ಧ ತೀರ್ಪಿದ್ದರೆ ನಾವು ತಪ್ಪು ಮಾಡಿದ್ದೇವೆ ಅಂತ ಒಂದು ಸರ್ಕಾರ ತರಲಿಕ್ಕೆ ಅಂತ ಒಂದು ಸರ್ಕಾರ ಇವತ್ತು ಭಾಗ್ಯಗಳ ಹೆಸರಲ್ಲಿ ಜನರನ್ನ ಯಾಮಾರಿಸಿ ಅಧಿಕಾರ ಬಂದಂತ ಒಂದು ಸರ್ಕಾರ ಇವತ್ತು ದಿವಸ ಕೈ ಚೆಲ್ಲಿ ಭಾಗ್ಯಗಳನ್ನು ಪೂರೈಸದೆ ಅಭಿವೃದ್ಧಿ ಮಾಡಕ್ಕಾಗದೆ ಅಸಹಾಯಕವಾಗಿ ನಿಂತ ಸಂದರ್ಭದಲ್ಲಿ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತ ಒಂದು ಇವೆಲ್ಲದಕ್ಕೂ ಪರಿಹಾರ ಕಂಡುಕೋಬೇಕು. ಒಂದು ರೈತ ಒಂದು ಸ್ನೇಹಿ ಒಂದು ಸರ್ಕಾರ ನಿರ್ಮಾಣ ಮಾಡಬೇಕಂತೇಳಿ ಕಳೆದ 2023ರ ಒಂದು ಅಜೆಂಡಾ ಏನಾಗಿತ್ತು, ನಮ್ಮ ಜೆಡಿಎಸ್ ನ ಅಜೆಂಡಾ ಪಂಚರತ್ನ ಯೋಜನೆ, 5 ಯೋಜನೆಗಳು ಸರ್ಕಾರ ಬಂದು ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ರೆ 5 ಯೋಜನೆಗಳೇನೋ ಜಾರಿಗೆ ಬಂದಿದ್ದಾದ್ರೆ ಇಡೀ ಸಂಪತ್ಭರಿತ ರಾಷ್ಟ್ರ ಇವತ್ತು ನೆಮ್ಮದಿಯಾಗಿ ಗೌರವದಿಂದ ಬದುಕ್ತಾ ಇತ್ತು.
ಆದ್ರೆ ದಿವಸ ಆ ಭಾಗ್ಯಗಳ ಒಂದು ಬಿಟ್ಟಿ ಭಾಗ್ಯಗಳ ಒಂದು ಇದಕ್ಕೆ ಕೂಳಕ್ಕೆ ಒಂದು ಯಾಮಾರಿ ಇವತ್ತು ಸಹ ಸರ್ಕಾರ ರಚನೆ ಆಗಿ ನಮ್ಮ ಬಂದಿಗೆ ಕೇವಲ 2 ವರ್ಷಕ್ಕೆ ನಮ್ಮ ಪರಿಸ್ಥಿತಿ ಸರ್ಕಾರ ದಿವಾಳಿ ಆಗೋ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳೋ ನಿಟ್ಟಲ್ಲಿ ಮುಂದೆ ಬರ್ತಕ್ಕಂಥ 2028 ಅಥವಾ ಮುಂಚೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ನಮ್ಮ ಮೈತ್ರಿ ಪಕ್ಷ ಬಿಜೆಪಿ ಜೊತೆಯಾಗಿ 2023 ನಡೆದಂತ ಎಲ್ಲ ಚುನಾವಣೆಗಳನ್ನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲುಗೊಂಡಂಗೆ ಇಡೀ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಅತ್ಯುತ್ತಮ ಒಂದು ಯಶಸ್ಸುಗೊಳಿಸಿ ಯಶಸ್ವಿರಾದಂತಹ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಭಯ ಹುಟ್ಟಿದೆ. ಅದರಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಡೆಸಲಿ ಅವರಿಗೆ ಕಾರಣ ನಾವೆಲ್ಲಿ ಸೋತೋಗ್ತು ಮತ್ತೊಂದು ನಮಗೆ ಕಾಂಗ್ರೆಸ್ ನಮಗೆ ಮುಖಮುಖ ಆಗುತ್ತೋ ಒಂದು ಅಂಜಿಕೆ ಅಳುಕು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ 2028ಕ್ಕೆ ಜೆಡಿಎಸ್ ಪಕ್ಷ ಜೊತೆಯಾಗಿ ಬಿಜೆಪಿ ಒಂದು ಮೈತ್ರಿಯೊಂದಿಗೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಬೇಕು. ನಮ್ಮೆಲ್ಲರದು ಸರ್ವಾಂಗೀಣ ಅಭಿವೃದ್ಧಿಗೆ 6.5 ಕೋಟಿ ಜನತೆ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ರೂಪುರೇಷೆ ಕೊಟ್ಟು ಮುಂದೆ ಸರ್ಕಾರ ತರುವ ನಿಟ್ಟಲ್ಲಿ ಇಲ್ಲಿಂದ ಪಾದಯಾತ್ರೆ ಮೊದಲುಗೊಂಡಿದೆ. ಅದಕ್ಕೆ ಇಲ್ಲಿಂದ ಮೊದಲುಗೊಂಡು ಇಡೀ ರಾಜ್ಯದಲ್ಲಿ ನಾವೆಲ್ಲ ಕೈ ಜೋಡಿಸೋದ್ರ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ತಂದು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕುವಂತದ್ದಾಗುವ ನಿಟ್ಟಲ್ಲಿ ಏನು ಇವತ್ತು ದಿವಸ ಇಲ್ಲಿಂದ ಮೂಲಕ ಚಾಲು ಆಗಿದೆ. ಇದಕ್ಕೆ ಆಗಮಿಸಿದಂತ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಾ ಈ ಒಂದು ಸಭೆಯ ಕುರಿತು ಇನ್ನು ಹಲವಾರು ಮುಖಂಡರು ಮಾತನಾಡಿದರೆ ಅವರ ಒಂದು ಮಾರ್ಗದರ್ಶನ ಮತ್ತೆ ಒಂದು ಸಲಹೆ ಸೂಚನೆ ಮೇರೆಗೆ ಪಕ್ಷ ಕಟ್ಟೋಣ, ಎಲ್ಲರ ಪಕ್ಷದ ಒಂದು ಪದಾಧಿಕಾರಿಗಳಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು ಕೂಡ ಒಮ್ಮಂದವಾಗಿ ಹೋಗೋಣ ಅಂತ ಸಂದರ್ಭ ಹೇಳ್ತಾ ನನಗೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಕೂಡ ನಾನು ಧನ್ಯವಾದಗಳು ಅಭಿನಂದನೆ ತಿಳಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಜೆಡಿಎಸ್.